ಆ ಮಗು ಅಳುವ ಸೌಂಡಿಗೆ ನನಗೆ ಎಂತ ತಡಿಲಿಕ್ಕೆ ಆಗ್ಲಿಲ್ಲ. ಇಮಿಡಿಯೇಟ್ ನಾನು ಒಳಗೆ ನುಗ್ಗಿದೆ. ಹಾಲು ತರಿಸಿಕೊಂಡ್ರು, ಲ್ಯಾಕ್ಟೋಜನ್ ತರಿಸಿಕೊಂಡ್ರು, ಫೀಡಿಂಗ್ ಬಾಟಲ್ ತರಿಸಿಕೊಂಡ್ರು. ಎಲ್ಲವನ್ನು ಅವರು ಮುಂದೆ ನಿಂತು ಮಾಡುವಾಗ ನಾನು ಆಕ್ಚುಲಿ ಅವರ ಮಗು ಅಥವಾ ಅವರ ಸಂಬಂಧಿಕರ ಮಗು ಅಂತೇಳಿ ನಾನು ತಿಳ್ಕೊಂಡದ್ದು. ಆಗ ಮಗು ಸಾಧಾರಣವಾಗಿ ಒಂದು ತಾಯಿ ಹೃದಯವನ್ನೇ ಅಥವಾ ತಾಯಿಯ ಮಡಿಲನ್ನೇ ಬಯಸುವಂತದ್ದು. ಪುತ್ತೂರು ಸಮೀಪ ಭೀಕರ ಅಪಘಾತ ನಡೆದಿದ್ದ ಸ್ಥಳದಲ್ಲಿದ್ದ 3 ತಿಂಗಳ ಹಸುಗೂಸನ್ನ ಎದೆಗೊತ್ತಿಕೊಂಡು ಕಾಪಾಡಿ ಆಸ್ಪತ್ರೆಗೆ ಅಲೆದಾಡಿದ್ದ ಮಹಿಳೆ ಇವರು. ಈ ಕರುಣಾಜನಕ ಮಾದರಿ ಘಟನೆಗೆ ಸಾಕ್ಷಿಯಾಗಿದ್ದ ಆಂಬ್ಯುಲೆನ್ಸ್ ಡ್ರೈವರ್ ಇವರು. ನನಗೆ ಸಂಪ್ಯ ದಾಟಿದ ಮೇಲೆ ಒಂದು ಮೆಸೇಜ್ ಬಂತು, ಕಾಲ್ ಬಂತು, ಪರ್ಪುಂಜ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ. ಗಂಭೀರ ಗಾಯಗಳಾಗಿತ್ತು. ಎಲ್ಲರನ್ನು ಕಾರುಗಳಲ್ಲಿ, ಆಟೋ ರಿಕ್ಷಾದಲ್ಲಿ ಮೆಡಿಲ್ಯಾಂಡ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳಿ ಕೂಡ ಮಾಹಿತಿ ಬಂತು. ಕೂಡಲೇ ನಾನು ಮೆಡಿಲ್ಯಾಂಡ್ ಹಾಸ್ಪಿಟಲ್ ಹೋದೆ. ಈ ವೇಳೆ ಕರೆಯೊಂದಕ್ಕೆ ಸ್ಪಂದಿಸಿ ಚಂದ್ರಪ್ರಭಾ ಗೌಡರವರು ಪುತ್ತೂರಿನ ಖಾಸಗಿ ಆಸ್ಪತ್ರೆಗೆ ಧಾವಿಸಿದ್ರು. ಒಂದು ಮಗು ICU ಇಂದ ಅಳುವ ಒಂದು ಸೌಂಡ್ ಬರ್ತದೆ. ಆ ಮಗು ಅಳುವ ಸೌಂಡಿಗೆ ನನಗೆ ಎಂತ ತಡಿಲಿಕ್ಕೆ ಆಗ್ಲಿಲ್ಲ. ಇಮಿಡಿಯೇಟ್ ನಾನು ಒಳಗೆ ನುಗ್ಗಿ ಆಗುವಾಗ ಮಗು ಅಳ್ತಾ ಇದೆ. ಮಗುವಿನ ಮೂಗಿನಲ್ಲಿ ಬ್ಲಡ್ ಸೋರ್ತಾ ಇದೆ. ಹಾಗೆ ಒಂದು ಕಣ್ಣಿನ ಹತ್ರ ಗಾಯ ಆಗಿದೆ. ಅದಕ್ಕೆ ಆಲ್ರೆಡಿ ಅವರು ಟ್ರೀಟ್ ಮಾಡ್ತಾ ಇದ್ರು ಅಲ್ಲಿ ಸಿಸ್ಟರ್ಸ್. ಈ ಮಹಿಳೆ ಅಂತ ಹೇಳಿದ್ರೆ ಆ ಮಗುವನ್ನು ಹೀಗೆ ಎತ್ತಿಕೊಂಡಿದ್ರು, ಫುಲ್ ಎತ್ತಿಕೊಂಡೇ ಇತ್ತು. ನಾನು ತಿಳ್ಕೊಂಡದ್ದು ಅವರ ಮಗು ಅಂತೇಳಿ ನಾನು ತಿಳ್ಕೊಂಡದ್ದು. ಯಾರನ್ನು ಕೇಳುವ ಪರಿಸ್ಥಿತಿ ಇಲ್ಲ, ಬರೀ ಗಂಡಸರು ಇದ್ರು, ಬಂದಂತ ಎಲ್ಲ ಜನಗಳಲ್ಲಿ ಇದ್ರು ಅಲ್ಲದೆ. ಆಗ ಮಗು ಸಾಧಾರಣವಾಗಿ ಒಂದು ತಾಯಿ ಹೃದಯವನ್ನೇ ಅಥವಾ ತಾಯಿಯ ಮಡಿಲನ್ನೇ ಬಯಸುವಂಥದ್ದು. ಆಗ ಅಲ್ಲಿ ನಾನು ಯಾವುದೇ ಯೋಚನೆ ಮಾಡಲಿಲ್ಲ. ಯಾವುದೇ ಒಂದು ಜಾತಿ ಧರ್ಮ ಆಗಲಿ ಅಥವಾ ಪಕ್ಷ ಯಾವುದನ್ನು ನಾನು ಯೋಚನೆ ಮಾಡಲಿಲ್ಲ. ಮಗು ಮುಖ್ಯ, ನಮಗೆ ಮಗುವಿನ ಜೀವ ಮುಖ್ಯ. ಆದ ಕಾರಣ ನಾನು ಇಮಿಡಿಯೇಟ್ ಆ್ಯಂಬುಲೆನ್ಸ್ ಡ್ರೈವರ್ ಇದ್ದರು, ಆ್ಯಂಬುಲೆನ್ಸ್ ಡ್ರೈವರ್ಗೂ ಕೂಡ ನನ್ನ ಧನ್ಯವಾದ ಹೇಳ್ತೇನೆ. ಯಾಕಂದರೆ ಅವರು ಸಪೋರ್ಟ್ ಇಮಿಡಿಯೇಟ್ ಬಂದು ಕೂತರು. ನಾನು ಕರೆದ ಕೂಡಲೇ ಬನ್ನಿ ಸರ್ ಅಂತೇಳಿ. 4:15 ಗಂಟೆಗೆ ಆಕ್ಸಿಡೆಂಟ್ ಆಗಿದೆ, 7:30 ಗಂಟೆ ಆಗಿದೆ ನಾವು ಹೋಗುವಾಗ. ಆದ ಕಾರಣ ಮಗು ಹಸಿವಿನಿಂದ ಒದ್ದಾಡ್ತಾ ಇತ್ತು. ಸ್ಕ್ಯಾನ್ ಮಾಡಲಿಕ್ಕೆ ಬಿಲ್ ಕಟ್ಟಬೇಕು. ಆ ಗೌರ್ಮೆಂಟ್ ಆಸ್ಪತ್ರೆ ಬಂದಾಗ ಮಗು ಅಳ್ತಾ ಇತ್ತು, ಮಗುವಿಗೆ ಹಾಲು ಕೊಡಬೇಕು. ಹಾಲು ತರಿಸಿಕೊಂಡ್ರು, ಲ್ಯಾಕ್ಟೋಜನ್ ತರಿಸಿಕೊಂಡ್ರು, ಫೀಡಿಂಗ್ ಬಾಟಲ್ ತರಿಸಿಕೊಂಡ್ರು. ಎಲ್ಲವನ್ನು ಅವರು ಮುಂದೆ ನಿಂತು ಮಾಡುವಾಗ ನಾನು ಆಕ್ಚುಲಿ ಅವರ ಮಗು ಅಥವಾ ಅವರ ಸಂಬಂಧಿಕರ ಮಗು ಅಂತೇಳಿ ನಾನು ತಿಳ್ಕೊಂಡದ್ದು. ಹಾಲನ್ನು ಕೊಟ್ಟ ಮೇಲೆ ಒಂದು ಸ್ವಲ್ಪ ಮಗು ಅಲ್ಲಿಗೆ ನಿದ್ದೆ ಮಾಡಲಿಕ್ಕೆ ಶುರು ಆಯಿತು. ಆಗ ನಾನೇ ಕೈಯಲ್ಲಿ ಹಿಡ್ಕೊಂಡು CT ಸ್ಕ್ಯಾನ್ ಆಯಿತು. CT ಸ್ಕ್ಯಾನ್ ಆದ ಮೇಲೆ ಅಲ್ಲಿಂದ ನನ್ನ ದೇವರಲ್ಲಿ ಆ ಟೈಮಲ್ಲಿ ನಾನು ಕೇಳಿದ್ದು ಒಂದು ಮಗುವಿಗೆ ಏನು ಪ್ರಾಬ್ಲಮ್ ಇಲ್ಲದಾಗೆ ನೋಡಿಕೋ ದೇವರೇ ಅಂತ. ಹಾಗೆ ನನ್ನ ಪ್ರಾರ್ಥನೆಗೆ ದೇವರು ಕೂಡ ಒಂದು ಸ್ಪಂದನೆ ಮಾಡಿದ್ರು. ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಬಂತು, ಮಗು ಸೇಫ್ ಅಂತೇಳಿ ಆಯ್ತು. ಮೆಡಿಲ್ಯಾಂಡಿಗೆ ಕರ್ಕೊಂಡು ಹೋದಾಗ ನನಗೆ ಗೊತ್ತಾಯ್ತು ಇದು ಇವರ ಮಗು ಅಲ್ಲ, ಬೇರೆ ಮಗು ಅಂತೇಳಿ. ಅಲ್ಲಿ ಸುಮಾರು ಜನ ಮುಸ್ಲಿಂ ಮಹಿಳೆಯರು ಆಂಬ್ಯುಲೆನ್ಸ್ ಬರ್ತಾ ಇದ್ದ ಹಾಗೆ ಫುಲ್ ಆಂಬ್ಯುಲೆನ್ಸ್ ಸೇರ್ಕೊಂಡ್ರು ಅವರು ಮಗುವಿನ ಆರೋಗ್ಯ ವಿಚಾರಿಸಲಿಕ್ಕೆ ಅಂತೇಳಿ. ಇಲ್ಲ, ಸುಮಾರು 14 ವರ್ಷದಿಂದ ನಾನು ಈ ಫೀಲ್ಡ್ ಅಲ್ಲಿ ಇದ್ದು, ರಕ್ತ ಇರ್ತದೆ, ಫುಲ್ ಡ್ಯಾಮೇಜ್ ಆಗಿರ್ತದೆ, ಡೆತ್ ಆಗಿರ್ತದೆ, ಕೈಕಾಲು ಕಟ್ಟಾಗಿರ್ತದೆ. ಇದನ್ನೆಲ್ಲ ನೋಡುವ ಮನಸ್ಥಿತಿಯಲ್ಲಿ ಮಹಿಳೆಯರು ಇರೋದಿಲ್ಲ. ಅಂದ್ರೆ ಆ ಸಂದರ್ಭದಲ್ಲೂ ಕೂಡ ಇಡೀ ಆಸ್ಪತ್ರೆಯಲ್ಲಿ ಓಡಾಡಿ ಎಲ್ಲರನ್ನು ವಿಚಾರಿಸ್ತಾ ಈ ಮಗುವನ್ನು ಎತ್ತಿಕೊಂಡು ಬಂದು ನನ್ನ ಜೊತೆಯಲ್ಲಿ ಒಂದು 3 ಗಂಟೆಗಳ ಕಾಲ ಇದೆ ಆಂಬ್ಯುಲೆನ್ಸ್ ಅಲ್ಲಿ ಆಚೆ ಈಚೆ ಹೋಗ್ತಾ. ಒಂದು ಪ್ರೊಸೀಜರ್ ಎಲ್ಲ ಮುಗಿಯುವಾಗ 3 ಗಂಟೆ ಕಳೆದಿತ್ತು. ಏನು ಅವರ ಒಂದು ಮನಸ್ಥಿತಿ, ಒಂದು ಮಾನವೀಯ ಸೇವೆಯನ್ನು ನೆನೆಸ್ಕೊಂಡು ನನಗೊಂದು ಆರ್ಟಿಕಲ್ ಬರೆಯುವಂತ ಒಂದು ಚಟ ನನಗೆ ಹಳೆ ಕಾಲದಿಂದಲೂ ಇತ್ತು. ಆರ್ಟಿಕಲ್ ನೋಡಿದನ್ನು ಆರ್ಟಿಕಲ್ ಇದನ್ನು ಕೂಡ ನಾನು ಆರ್ಟಿಕಲ್ ಆಗಿ ಬರೆದು ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿದಾಗ ಅದು ಸ್ವಲ್ಪ ವೈರಲ್ ಆಯ್ತು. ಹಲವಾರು ಕಡೆಯಿಂದ ಫೋನ್ ಬರ್ಲಿಕ್ಕೆ ಶುರು ಆಯ್ತು. ಈ ಜಾತಿ ಮತ ಭೇದ ಧರ್ಮ ಅಂತೇಳಿ ನಾವು ಏನು ಗಲಾಟೆ ಮಾಡಿಕೊಂಡು ಇರುವ 3 ದಿವಸವನ್ನು ನಾವು ಯಾವತ್ತೂ ಹಾಳು ಮಾಡಿಕೊಳ್ಬಾರ್ದು ಅಂತ ನನ್ನದೊಂದು ಆಸೆ. ಚಂದ್ರಪ್ರಭಾರವರ ಈ ಸಮಯ ಪ್ರಜ್ಞೆ ಸದ್ಯ ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿದೆ. ತಾವಾಯಿತು ತಮ್ಮ ಪಾಡಾಯಿತು ಎಂದು ಇರುವ ಜನರ ನಡುವೆ ಯಾರದೋ ಮಗುವನ್ನ ಕಾಪಾಡಲು ಮುಂದಾಗಿ ಅವರು ತೋರಿದ ಮಮತೆ ಮತ್ತು ಕಾಳಜಿ ಸಮಾಜಕ್ಕೆ ಮಾದರಿ.